ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಸುಮಾರು ವಿಷಯಗಳನ್ನು ಹೇಳ್ತಾ ಬಂದಿದ್ದೀನಿ, ನೀವು ಕೇಳ್ತಾ ಬಂದಿದ್ದೀರಾ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದೆ, 88 ಪೋರ್ಟಲ್ ಮಾಡಿದ್ವಿ, ವರಮಹಾಲಕ್ಷ್ಮಿ ಬಗ್ಗೆ ಮಾಡಿದ್ವಿ, ಅದು ಎರಡು ಒಟ್ಟಿಗೆ ಬಂತು. ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಮಾಡಿದ್ವಿ, ಜನ್ಮಾಷ್ಟಮಿ, ಸುಮಾರು ಹೀಗೆ ವಿಷಯಗಳು ಬರ್ತಾ ಇರುತ್ತೆ. ಸೊ ಇದು ಎಲ್ಲದರ ಮಧ್ಯೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸವಿನಯ ವಿನಂತಿ ಇದು. ಆಲ್ರೆಡಿ ಮಾಡ್ಕೊಂಡಿದ್ರೆ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟನ್ನು ನೀವು ಹಾಕ್ತಿರ್ತೀರಾ, ನಾನು ಅದಕ್ಕೆ ಉತ್ತರವನ್ನು ಹೇಳ್ತಾ ಇರ್ತೀನಿ. ಸೊ ನಿಕೋಲಾ ಟೆಸ್ಲಾ ಅನ್ನೋ ಹೆಸರನ್ನು ಕೇಳಿದ್ದೀರಾ ನೀವು? ಹೆಸರಾಂತ ಸೈಂಟಿಸ್ಟ್, 86 ವರ್ಷ ಬದುಕಿದ್ರು. ಕೊನೆಗಾಲದಲ್ಲಿ ತೀರಾ ಹತಾಶವಾಗಿ, ಅಂದರೆ ಆರ್ಥಿಕವಾಗಿ ಎಲ್ಲ ಕಳ್ಕೊಂಡು ಒಂದು ಹೋಟೆಲಲ್ಲಿ ಒಂಥರ ಅಜ್ಞಾತವಾಗಿ ಬದುಕ್ತಾಯಿದ್ರು. ಅವ್ರ ಹೆಸರನ್ನು ನಾವು ಈಗ ಐನ್ಸ್ಟೈನ್ ಹೆಸರನ್ನು ತುಂಬ ಕೇಳ್ತೀವಿ, ನ್ಯೂಟನ್ ಹೆಸರನ್ನು ಕೇಳ್ತೀವಿ, ಆದರೆ ಇವರ ಹೆಸರನ್ನು ಕೇಳಿದಷ್ಟು ನಾವು ಇವರ ಹೆಸರನ್ನು ಕೇಳೋದಿಲ್ಲ, ನಿಕೋಲಾ ಟೆಸ್ಲಾ ಹೆಸರನ್ನು. ಕಾರಣ ಏನು ಗೊತ್ತಾ ಸ್ನೇಹಿತರೆ? ಯಾಕೆಂತಂದರೆ ನಿಕೋಲಾ ಟೆಸ್ಲಾ ಹಿಡಿತಿದ್ದಂಥ ವಿಷಯಗಳು ಸೇಕ್ರೆಡ್ ಜಾಮೆಟ್ರಿ ಅಂತ ಹೇಳ್ತಾರೆ. ಅಂದರೆ ಪೂಜ್ಯ ಒಂದು ರೇಖಾ ಗಣಿತ ಇರ್ಬೋದು. ಅಂದರೆ ನಮ್ಮ ಒಂದು ಈ ಬ್ರಹ್ಮಾಂಡನೇ ಒಂದು ರೇಖಾಗಣಿತದ ಮೇಲೆ ನಡೆಯುತ್ತಂತೆ. ಸೇಕ್ರೆಡ್ ಜಾಮೆಟ್ರಿ ಅಂದರೆ ಮಂಡಳ ಇರ್ಬೋದು. ಈಗ ಮಂಡಲ ಆರ್ಟ್ ಎಲ್ಲ ತುಂಬ ಫೇಮಸ್ ಅಲ್ವಾ? ಮಂಡಳ ಇರ್ಬೋದು, ಅಥವಾ ಈಗ ನೀವು ನೋಡಿದ್ರೆ ನಮ್ಮ ಜ್ಯೋತಿರ್ಲಿಂಗಗಳೆಲ್ಲ ಒಂದೇ ಒಂದು ರೇಖೆನಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಥವಾ ಪಿರಮಿಡ್ ಇರ್ಬೋದು, ಮತ್ತೊಂದಿರ್ಬೋದು. ಹೇಗೆ ಅವರು ಅವತ್ತಿಗೆ ಕಂಡುಹಿಡಿದ್ರು ಈ ಜಾಗದಲ್ಲಿ ಈ ಒಂದು ಜಿಯೋಪಥಿಕ್ ಎನರ್ಜಿ ಇದೆ, ಊರ್ಜಾ ಇದೆ ಅಂತ ಹೇಗೆ ಕಂಡುಹಿಡಿದ್ರು? ಸೊ ಈ ಥರದ್ದೆಲ್ಲ ವಿಷಯಗಳು ತುಂಬ ಚೆನ್ನಾಗಿ ಗೊತ್ತಿತ್ತಂತೆ ನಿಕೋಲಾ ಟೆಸ್ಲಾಗೆ. ಮತ್ತು ಅವರು ವಿದ್ಯುತ್ತೇ ಇಲ್ಲದೆ ಎನರ್ಜಿ ಉತ್ಪಾದನೆ ಮಾಡೋದ್ರ ಬಗ್ಗೆ, ಇಂಥ ಕೆಲವು ಉತ್ಪಾದನೆಗಳನ್ನು ಮಾಡೋ ಒಂದು ಸೈಂಟಿಫಿಕ್ ಇನ್ವೆನ್ಷನ್ ಮಾಡೋದರಲ್ಲಿ ತೊಡಗಿಕೊಂಡಿದ್ರು. ಹಾಗಾಗಿ ಅವರ ಯಾವ ವಿಚಾರವನ್ನು ಬೆಳಕಿಗೆ ಬರಲಿಕ್ಕೆ ಬಿಡಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಸೋಷಿಯಲ್ ಮೀಡಿಯಾನಲ್ಲಿ ಅವರ ಬಗ್ಗೆ ಜಾಸ್ತಿ ಹಾಕಿದರೆ ಆ ಒಂದು ವಿಡಿಯೋ ಕೂಡ ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಅದು ಹಾಗೆ ನಿಂತು ಬಿಡುತ್ತೆ, ಟ್ರೆಂಡೇ ಆಗೋದಿಲ್ಲ ಅಂತ ಹೇಳ್ಬೋದು. ಆದ್ರೂ ನಮ್ಮ ಚಾನಲಲ್ಲಿ ನಿಕೋಲಾ ಟೆಸ್ಲಾ ಕೊಟ್ಟಂಥ ಒಂದು ಬಹುಮುಖ್ಯವಾದಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ಇವತ್ತು ನಾನು ಬಂದಿದ್ದೀನಿ. ಸೊ ಇದನ್ನು 369 ಮೆಥಡ್ ಅಂತ ಹೇಳ್ತಾರೆ, 369 ಮೆಥಡ್ ಅಂತ ಹೇಳ್ತಾರೆ. ಸೊ ಈ 369 ಮೆಥಡ್ ಏನು ಅಂತಂದರೆ, ನಿಮ್ಮ ಒಂದು ಇಚ್ಛೆನ, ನಿಮ್ಮ ಒಂದು ಆಸೆನ, ಅದು ಏನಾದರೂ ಇರ್ಬೋದು, ಅದನ್ನಂದರೆ ಆರೋಗ್ಯದ ಬಗ್ಗೆ ಇರ್ಬೋದು, ಆರ್ಥಿಕ ವಿಷಯ ಇರ್ಬೋದು, ಭಾಳ ಸಂಗಾತಿನ ಆರಿಸ್ಕೊಳ್ಳೋ ವಿಷಯ ಇರ್ಬೋದು, ನೆಮ್ಮದಿಯ ಬಗ್ಗೆ ಇರ್ಬೋದು, ಯಾವುದಾದ್ರೂ ವಿಷಯ ಇರ್ಬೋದು, ಅದನ್ನು ಮನಸ್ಸಿನಲ್ಲಿ ಏನದು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಬೆಳಗಿನ ಜಾವ, ಅಂದರೆ ಅದಕ್ಕೆ ಅಂತ ಒಂದು ಬುಕ್ಕನ್ನೋ ಒಂದು ಶೀಟ್ಸನ್ನೋ ಇಟ್ಬಿಡಿ, ಒಂದು ಫೈಲ್ ಥರ ಇಡಿ, ಅಥವಾ ಒಂದು ಬುಕ್ಕನ್ನು ಇಟ್ಟರೆ ಇನ್ನೂ ಒಳ್ಳೆಯದು, ಡೈರಿನೋ ಬುಕ್ಕೋ ಯಾವುದಾದ್ರೂ ಸರಿ. 369 ಅಂದಾಗ ಇದಕ್ಕೆ ಒಂದು ಅರ್ಥ ಕೂಡ ಇದೆ. ಏನಂತಂದರೆ 3 ಅನ್ನೋ ಅಂದರೆ 3 ತ್ರಿಕೋನ ಅಲ್ವಾ, 6 ಹೆಕ್ಸಗನ್ ಅಲ್ವಾ, 9 ಸ್ಪೈರಲ್ ಸುರುಳಿ ಅಂತ ಹೇಳ್ಬೋದು. ಸೊ 3 ಈ ತ್ರಿಕೋನ ಏನಿದೆ, ಸೃಜನಾತ್ಮಕತೆ, ಕ್ರಿಯೇಟಿವಿಟಿಯನ್ನು ಅದು ತೋರಿಸ್ಕೊಡುತ್ತೆ. ಮತ್ತು ಸೆಲ್ಫ್ ಎಕ್ಸ್ಪ್ರೆಷನ್ ಅಂದರೆ ಸ್ವಯಂ ಅಭಿವ್ಯಕ್ತಿಯನ್ನು ಕೂಡ ಅದು ತೋರಿಸ್ಕೊಡುತ್ತೆ. ಆಮೇಲೆ ಮ್ಯಾನಿಫೆಸ್ಟೇಷನ್, ನಮಗೆ ಏನು ಬೇಕೋ ಅದನ್ನು ನಮ್ಮ ಒಂದು ರಿಯಾಲಿಟಿ ಒಳಗೆ ತಂದುಕೊಳ್ಳೋ ಅಂಥ ಒಂದು ಶಕ್ತಿಯನ್ನು ಕೊಡುತ್ತೆ. ಈ 3 ಸಂಖ್ಯೆ, ಆ ತ್ರಿಕೋನ ಏನಿದೆ ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಹಾಗೆ 6 ಅಂತಂದರೆ ಹಾರ್ಮನಿ, ಸಮತೋಲನ, ಬ್ಯಾಲೆನ್ಸ್, ಆಮೇಲೆ ಇನ್ನರ್ ಸ್ಟ್ರೆಂತ್ ಅಂದರೆ ಆಂತರಿಕ ಒಂದು ಶಕ್ತಿ, ಇದು ಎಲ್ಲವೂ 6ನೇ ನಂಬರಲ್ಲಿ ಬರುತ್ತೆ. ಮತ್ತು 3 ನಿಮಗೆ ಒಂದು ಕ್ರಿಯೇಟಿವಿಟಿನ ತೋರಿಸ್ಕೊಟ್ಟಾಗ 6 ನಿಮಗೆ ಸಮತೋಲನ, ಅಂದರೆ ನೀವು ಕ್ರಿಯೇಟ್ ಮಾಡ್ತಾ ಹೋಗಿ ಅದಕ್ಕೆ ಒಂದು ಬ್ಯಾಲೆನ್ಸ್ ಇಲ್ಲದೆ ಅದು ಏನು ಹೇಳ್ತಾರೆ ಡಿಸ್ಟ್ರಕ್ಟಿವ್ ಆಗಿ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಹಾಗೆ 9 ಸ್ಪೈರಲ್, ಪರಿಪೂರ್ಣತೆ ಅಂದರೆ ಕಂಪ್ಲೀಷನ್ ಕಡೆ ಹೋಗುತ್ತೆ. ಮತ್ತು ಒಂದು ಎಕ್ಸ್ಟೆನ್ಷನ್ ಅಂದರೆ ಒಂದು ಆರೋಹಣದ ಕಡೆ ಗಮನವನ್ನು ಹರಿಸುತ್ತೆ. ಮತ್ತು ವಿಸ್ಡಮ್, ಮಹಾಜ್ಞಾನವನ್ನು ತಂದುಕೊಡುತ್ತೆ. ಮತ್ತು ಒಂಥರ ಒಂದು ಅಂದರೆ ಫುಲ್ಫಿಲ್ಮೆಂಟ್, ಅಂದರೆ ಎಲ್ಲ ಕೆಲಸ ಆಗಿದೆ ಅನ್ನೋ ಒಂದು ಸಮಾಧಾನ ಅಂತ ಇಟ್ಕೊಳ್ಳಿ. ಇದಿಷ್ಟನ್ನೂ ಈ ನಂಬರ್ 369ನಲ್ಲಿ ಇರುತ್ತೆ. ಸೊ ನಿಕೋಲಾ ಟೆಸ್ಲಾ ಅವರಿಗೆ ಭಾಳ ಫೇವ್ರೆಟ್ ಆದಂಥ ನಂಬರ್ ಇದು. ಅವರು ತುಂಬ ಅಧ್ಯಯನಗಳನ್ನು ಮಾಡಿ ತುಂಬ ಇನ್ವೆನ್ಷನ್ಸನ್ನು ಮಾಡಿದ್ದಾರೆ. ದುರದೃಷ್ಟವಶಾತ್ ಅದರ ಬಗ್ಗೆ ಹೆಚ್ಚು ವಿಷಯಗಳು ಸಿಗೋದಿಲ್ಲ ನಮಗೆ.
ಈ 369 ಮೆಥಡ್ ಅಂದಾಗ ನಾನು ಆಗಲೇ ಹೇಳಿದೆ, ನಿಮ್ಮ ಏನು ಬೇಕು ನಿಮಗೆ ಇಂಟೆಂಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಏನನ್ನು ಮಾಡ್ಕೋಬೇಕು ಅದರ ಒಂದು ಇಂಟೆನ್ಷನನ್ನು ನಿಮ್ಮ ಮನಸ್ಸಿನಲ್ಲಿ, ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತೇ ಇದೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಅಂದರೆ ನಕಾರಾತ್ಮಕ ಒಂದು ಪದಗಳಿರಬಾರ್ದು, ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ನಿಮ್ಗೆ ಏನು ಬೇಡ ಅದನ್ನು ಬರಿಬೇಡಿ, ನಿಮ್ಗೆ ಏನು ಬೇಕು ಅದನ್ನು ಕ್ಲಿಯರಾಗಿ ಬರೆದುಬಿಟ್ಟು ಬೆಳಗ್ಗೆ 3 ಸತಿ ಬರೆದುಬಿಟ್ಟು 3 ಸತಿ ಓದಿ. ಆಮೇಲೆ ಮಧ್ಯಾಹ್ನ 6 ಸತಿ ಬರೆದುಬಿಟ್ಟು 6 ಸತಿ ಓದಿ. ನೀವು ಕೆಲಸಕ್ಕೆಲ್ಲ ಹೋಗ್ತಿದ್ರೆ ಬುಕ್ಕನ್ನು ಜೊತೆಗೆ ತೊಗೊಂಡೋಗಿ, ತಪ್ಪೇನೂ ಇಲ್ಲ. ರಾತ್ರಿ 9 ಸತಿ ಬರೆದುಬಿಟ್ಟು 9 ಸತಿ ಓದಿ. ಇದು 369 ಮೆಥಡ್ ಆಫ್. ಅದನ್ನು ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಇದನ್ನು ನೀವು 21 ದಿನ ಬಿಡದೆ ಮಾಡಬೇಕು. 21 ದಿನ ಬಿಡದೆ ಮಾಡಿದಾಗ ಇದು 369 ಮೆಥಡ್ ಅಂತ ಆಗುತ್ತೆ. ಇದರ ಜೊತೆಯಲ್ಲಿ ನೀವು ಬೇಕಾದಷ್ಟು ಬೇರೆ ವಿಷಯಗಳನ್ನು ಕೂಡ ಹಾಕ್ಕೋಬೋದು. ಅಂದರೆ 55-5 ಮೆಥಡ್ ಅಥವಾ 777 ಮೆಥಡ್. ಇದು ಏನು ಅಂತಂದಾಗ 55-5 ಮೆಥಡ್ ಅಂದಾಗ ಒಂದು ವಿಷಯನ ನಿಮ್ಮ ಏನು ನಿಮಗೆ ಬೇಕಿರುತ್ತೆ ಆ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಂಥ ಇಂಟೆನ್ಷನ್ನ 55 ಟೈಮ್ಸ್ ಒಂದು ದಿನಕ್ಕೆ ಬರಿಬೇಕು, 5 ದಿನ ಬರಿಬೇಕು. 55 ಟೈಮ್ಸ್ 5 ಡೇಸ್, 55 ಬಾರಿ 5 ದಿನ ಬರಿಬೇಕು. 77 ಮೆಥಡ್ ಅಂದಾಗ 7 ಬಾರಿ ಬೆಳಗ್ಗೆ, 7 ಬಾರಿ ಮಧ್ಯಾಹ್ನ, 7 ಬಾರಿ ರಾತ್ರಿ ಅಥವಾ ಸಂಜೆ 7 ದಿನ ಮಾಡಬೇಕು. ಈ 3 ಮೆಥಡಲ್ಲಿ ನೀವು ಮಾಡಿ, ಒಂದಾದ್ಮೇಲೆ ಒಂದಾದರೂ ಮಾಡಿ ನೋಡಿ, ಅಥವಾ ಕಂಟಿನ್ಯೂಸ್ ಆಗಿ ಮಾಡಿ. 21 ದಿವಸ ಮುಗಿದ ಮೇಲೆ ಒಂದು ವಾರದ ಗ್ಯಾಪನ್ನು ಕೊಟ್ಟು ಮತ್ತೆ ಮಾಡಿ. ಬೇರೆ ಬೇರೆ ವಿಷಯಗಳಿಗೆ ಮತ್ತೆ ನೀವು 3 ಸರ್ತಿ ಬರಿಬೇಕು. ಒಂದೇ ಇದರಲ್ಲಿ ಎಲ್ಲನೂ ಬರಿಬೇಡಿ. ಒಂದು ತಡೆ ಆದರೆ ಎಲ್ಲ ತಡೆ ಆಗುತ್ತೆ. ಸೊ ಒಂದು ಇಚ್ಛೆನ ಒಂದು ಸರ್ತಿ ಬರೀರಿ, ಮತ್ತೊಂದು ಇಚ್ಛೆನ ಮತ್ತೊಂದು ಪೇಜಲ್ಲಿ ಹಾಗೆ ಬರಿತಾ ಹೋಗಿ. ನಿಮಗೆ ಶುಭವಾಗಲಿ, ನೀವು ನೆನೆಸಿದಂಥದ್ದೆಲ್ಲ ನೆರವೇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.